ಕಿತ್ತೂರು ಯುದ್ಧ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿ ಜಯವನ್ನ ಗಳಿಸಿದ್ರು. ಆದ್ರೆ ಎರಡನೇ ಯುದ್ಧ ಇದೆಯಲ್ಲ, ಬ್ರಿಟಿಷ್ನವರು ಮೋಸ ಮಾಡಿ ಸೋಲಿಸ್ಬಿಟ್ರು. ಯಾವಾಗಲೂ ಹೀಗೇನೆ ನಡೆದಿರೋದು ನಮ್ಮ ದೇಶದಲ್ಲಿ. ನಮ್ಮವ್ರನ್ನೇ ಉಪಯೋಗಿಸಿಕೊಂಡು ಬ್ರಿಟಿಷ್ನವರು ಯುದ್ಧ ಮಾಡಿ ನಮ್ಮವರನ್ನ ಸೋಲಿಸಿ ಅವರು ಈ ದೇಶವನ್ನ ಆಳಿದ್ರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಆಗಲ್ಲ. ಈ ದೇಶದಲ್ಲಿ 600 ವರ್ಷಗಳ ಕಾಲ ಮೊಘಲರು ಆಳಿದ್ರೆ, 200 ವರ್ಷಗಳ ಕಾಲ ಬ್ರಿಟಿಷ್ನವರು ಆಳಿದ್ರೆ, ಅವರ ಸ್ವಂತ ಸಾಮರ್ಥ್ಯದಿಂದ ಆಳಲಿಲ್ಲ. ಅವರ ಸ್ವಂತ ಸಾಮರ್ಥ್ಯದಿಂದ ಭಾರತೀಯರನ್ನ ಸೋಲಿಸಲಿಲ್ಲ. ಕಾರಣ ನಮ್ಮಲ್ಲೇ ಇದ್ದಂತ ಒಡಕುಗಳನ್ನು ಉಪಯೋಗಿಸ್ಕೊಂಡು ನಮ್ಮವರನ್ನೇ ಬಳಸಿಕೊಂಡು ಅವರು ಈ ದೇಶವನ್ನ ಹಿಡಿತಕ್ಕಂಥ ಕೆಲಸವನ್ನ, ಈ ದೇಶದಲ್ಲಿ ಆಧಿಪತ್ಯವನ್ನ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಇವತ್ತು ಬಹಳ ಮಾತಾಡ್ತಾರೆ, ಬಹಳ ಜನ ರಾಷ್ಟ್ರ ಪ್ರೇಮದ ಬಗ್ಗೆ ಮಾತಾಡ್ತಾರೆ, ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ. ಆದ್ರೆ ಅವತ್ತು ಬ್ರಿಟಿಷ್ನವ್ರು ಮೊಘಲರು ಬಂದ್ರಲ್ಲ, ಅವತ್ತು ಈ ದೇಶ ಪ್ರೇಮ ಎಲ್ಲೋಗಿತ್ತು? ಬ್ರಿಟಿಷ್ನವರು 200 ವರ್ಷಗಳ ಆಳದ್ರಲ್ಲ, ಆ ದೇಶ ಪ್ರೇಮ ಎಲ್ಲೋಗಿತ್ತು? ಇದನ್ನ ನಾವು ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ದೇಶ ಪ್ರೇಮ, ದೇಶಭಕ್ತಿ ಬರೀ ಭಾಷಣಕ್ಕೋಸ್ಕರ ಇರ್ತಕ್ಕಂಥ ಪದಗಳಲ್ಲ ಅವು. ನಿಜವಾಗಿ ನಾವು ದೇಶಕ್ಕೋಸ್ಕರ ತ್ಯಾಗ ಮಾಡಲಿಕ್ಕೆ, ಬಲಿದಾನ ಮಾಡಲಿಕ್ಕೆ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವ್ರು ಯಾರು? ಇವತ್ತು ಅಧಿಕಾರ ಮಾಡ್ತಕ್ಕಂಥವ್ರ? ಅವ್ರು ಯಾವತ್ತಾರು ತ್ಯಾಗ ಬಲಿದಾನಗಳನ್ನು ಮಾಡಿದ್ರ? ತ್ಯಾಗ ಬಲಿದಾನಗಳನ್ನು ಮಾಡಿ ಬ್ರಿಟಿಷ್ನವರ ವಿರುದ್ಧ ಶಾಂತಿಯುತವಾದಂತ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್ ಪಕ್ಷದವರು, ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಅನ್ನೋದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ದೇಶಭಕ್ತಿ, ದೇಶ ಪ್ರೇಮ ಏನು ಬಹಳ ಉದ್ದುದ್ದ ಭಾಷಣಗಳು. ಬ್ರಿಟಿಷ್ನವರ ವಿರುದ್ಧ ತ್ಯಾಗ ಬಲಿದಾನಗಳನ್ನು ಮಾಡಿದವರು ಕಾಂಗ್ರೆಸ್ ಪಕ್ಷದವರು ಅನ್ನತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸಾಮಾನ್ಯವಾಗಿ 1857ನೇ ಇಸ್ವಿ ಸಿಪಾಯಿ ದಂಗೆ, ಅದನ್ನ ಮೊದಲನೇ ಸ್ವಾತಂತ್ರ್ಯದ ಹೋರಾಟ ಅಂತ ಕರಿತೀವಿ. ಅದಕ್ಕೆ ಮೊದಲು ಟಿಪ್ಪು ಸುಲ್ತಾನ್, ವೆಂಕಟಪ್ಪ ನಾಯಕ, ಸುರಪುರದ ವೆಂಕಟಪ್ಪ ನಾಯಕ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಲಗಲಿ ಬೇಡ್ರು, ಇವರೆಲ್ಲರೂ ಕೂಡ ದೇಶಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರು. ಅವು ಸ್ವಾತಂತ್ರ್ಯ ಹೋರಾಟಗಳಾಗದೇ ಇರಬಹುದು, ಆದರೆ ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಮಾಡಿದ್ರು. ಇದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬ್ರಿಟಿಷ್ನವರು ವ್ಯಾಪಾರ ಮಾಡಕ್ ಬಂದವರು ಇಲ್ಲಿಗೆ, ವ್ಯಾಪಾರ ಮಾಡಕ್ ಬಂದು ದೇಶವನ್ನೇ ಆಳಿದ್ರು. ನಮ್ಮಲ್ಲಿರ್ತಕ್ಕಂಥ ಒಡಕನ್ನ, ಭಿನ್ನಾಭಿಪ್ರಾಯವನ್ನ ಬಳಸ್ಕೊಂಡು ಈ ದೇಶವನ್ನ ಆಳದಂತವರು ಬ್ರಿಟಿಷರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಸಂಗೊಳ್ಳಿ ರಾಯಣ್ಣನ ಕಲಿಬೇಕಾಗಿರ್ತಕ್ಕಂಥದ್ದು, ಸಂಗೊಳ್ಳಿ ರಾಯಣ್ಣಗೆ ಗೌರವ ಸಲ್ಲಿಸ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ದೇಶದ ಬಗ್ಗೆ ಪ್ರೀತಿಯನ್ನ, ಅಭಿಮಾನವನ್ನ, ಪ್ರೇಮವನ್ನ, ದೇಶ ಪ್ರೇಮವನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಮಾಡಬೇಕಾಗ್ತದೆ. ಅದಿದ್ದಾಗ ಮಾತ್ರ ನಾವು ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ, ಉಳಿಸ್ಕೊಳ್ಳಿಕ್ಕೆ, ಈ ದೇಶದ ಸಾರ್ವಭೌಮತೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಮರಿಬಾರದು. ಅದಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ನಾವು ಇಂಥ ಸೈನಿಕ ಶಾಲೆಯನ್ನು ಮಾಡಿದ್ರೆ, ರಾಕ್ ಗಾರ್ಡನ್ ಮಾಡಿದ್ರೆ, ಅವ್ರ ಜೀವನ ಚರಿತ್ರೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿದ್ರೆ ಎಲ್ರಿಗೂ ಗೊತ್ತಾಗಬೇಕು. ಯಾಕಂದ್ರೆ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು, ಯಾರಿಗೆ ದೇಶದ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ
ದೇಶದ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಇತಿಹಾಸ ಗೊತ್ತಿರ್ತದೆ ಅವ್ರು ಮಾತ್ರ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ. ಇದನ್ನ ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಈ ದೇಶದಲ್ಲಿ ಅಸಮಾನತೆ ನಿರ್ಮಾಣ ಆಗಿರದೆ ಬಹುಸಂಖ್ಯಾತ ಜನರನ್ನ ಅಕ್ಷರ ಸಂಸ್ಕೃತಿಯಿಂದ ದೂರ ಇಟ್ಟದ್ರಿಂದ. ಎಲ್ರಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಈ ದೇಶದಲ್ಲಿ. ಕೆಲವರು ಮಾತ್ರ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು. ಯಾರಿಗೆ ಅವಕಾಶ ಸಿಕ್ಕಿದ್ರು ಅವರೆಲ್ಲರೂ ಮುಂದೆ ಬಂದರು. ಯಾರಿಗೆ ಅವಕಾಶ ಸಿಕ್ಕಲಿಲ್ಲ ಅವರೆಲ್ಲ ಹಿಂದುಳಿದೋದ್ರು. ಹಾಗಾಗಿ ದೇಶದಲ್ಲಿ ಅಸಮಾನತೆ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಯಿತು. ಶ್ರೀಮಂತರು, ಬಡವರು, ಮೇಲ್ಜಾತಿ, ಕೆಳ ಜಾತಿ ಇವೆಲ್ಲ ಸೃಷ್ಟಿಯಾಗಬೇಕಾದ್ರೆ ಕಾರಣ ನಾವೆಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ಬಹುಸಂಖ್ಯಾತ ಜನ, ಸುಮಾರು 100ಕ್ಕೆ 80ಕ್ಕೂ ಹೆಚ್ಚು % ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಆ ಕಾರಣದಿಂದ ಅದಕ್ಕೆ ಒಂದ್ಸಾರಿ ಜೆ.ಎಚ್. ಪಟೇಲ್ ಹೇಳ್ತಾ ಇದ್ರು, ಎಷ್ಟು ಅರ್ಥಗರ್ಭಿತವಾಗಿತ್ತು ಅಂತಂದ್ರೆ, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ, ಜನತಾ ಪಾರ್ಟಿ ಲೆಜಿಸ್ಲೇಷನ್ ಪಾರ್ಟಿ ಮೀಟಿಂಗ್ ನಡೀತಾ ಇತ್ತು. ಆಗ ಬಿ ರಾಚಯ್ಯನವರು ಅಂತೇಳಿ ಸಳುಕಾಶ್ರಕ್ಕೆ ಸೇರಿದವರು ಮಂತ್ರಿಯಾಗಿದ್ರು. ಅವರು ರಾಮಕೃಷ್ಣ ಹೆಗಡೆ ಅವರನ್ನ ಹೊಗಳ್ತಾ ಇದ್ರು ಲೆಜಿಸ್ಲೇಷನ್ ಪಾರ್ಟಿ ಮೀಟಿಂಗ್ ನಲ್ಲಿ. ನೀವು ಮಹಾ ಮೇಧಾವಿಗಳು, ಮಹಾ ಬುದ್ಧಿವಂತರು ಅಂತ ಎಲ್ಲ ಹೇಳ್ತಾ ಇದ್ರು. ಅದಕ್ಕೆ ಜೆ.ಎಚ್. ಪಟೇಲ್ ಎದ್ದುಬಿಟ್ಟು, ರಾಚಯ್ಯನವರೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ 1 ನಿಮಿಷ ಅಂತ ಹೇಳಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ರಾಮಕೃಷ್ಣ ಹೆಗಡೆ ಅವರು ಮೇಧಾವಿಗಳಾಗಿರ್ಲೇಬೇಕು, ಬುದ್ಧಿವಂತರಾಗಿರ್ಲೇಬೇಕು. ಯಾಕಂತಂದ್ರೆ ಅವ್ರಿಗೆ 5,000 ವರ್ಷಗಳ ಇತಿಹಾಸ ಇದೆ. ನನಗೆ ಅಂದ್ರೆ ಜೆ.ಎಚ್. ಪಟೇಲ್ರಿಗೆ, ನನಗೆ ಬಸವಣ್ಣ ಸಾಮಾಜಿಕ ಕ್ರಾಂತಿ ಮಾಡಿದ ಮೇಲೆ 800 ವರ್ಷಗಳ ಇತಿಹಾಸ ಇದೆ. ನಿಮಗೆ ರಾಚಯ್ಯನವರೇ, ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿಕೊಟ್ಟ ಮೇಲೆ ನಿಮ್ಮ ಇತಿಹಾಸ ಪ್ರಾರಂಭ ಆಗಿರೋದು. ಅದರಿಂದ ನಿಮ್ಮನ್ನು ಅವ್ರನ್ನು ಕಂಪೇರ್ ಮಾಡ್ಕೋಬೇಕಾದ ಅಗತ್ಯ ಇಲ್ಲ. ಗೊತ್ತಾಯ್ತಾ? ರಾಮಕೃಷ್ಣ ಹೆಗಡೆ ಅವರು ಬುದ್ಧಿವಂತರು ನಿಜ, ಬುದ್ಧಿವಂತರಾಗಿದ್ರು ನಿಜ. ಆದ್ರೆ ಆ ಬುದ್ಧಿವಂತಿಕೆಗೆ ಅವ್ರ 5,000 ವರ್ಷಗಳ ಇತಿಹಾಸ ಕಾರಣ. ನಾನು ನಿಮಗಿಂತ ಬುದ್ಧಿವಂತ ಯಾಕಪ್ಪ ಅಂತಂದ್ರೆ ನನಗೆ 800 ವರ್ಷಗಳ ಇತಿಹಾಸ ಇದೆ. ನಿಮಗೆ ಬರೀ ಸ್ವಾತಂತ್ರ್ಯ ಬಂದ ಮೇಲೆ, ಸಂವಿಧಾನ ಜಾರಿಗೆ ಬಂದ ಮೇಲೆ ಇತಿಹಾಸ ಪ್ರಾರಂಭ ಆಗಿದೆ. ಅದರಿಂದ ನಾವು ಇತಿಹಾಸನ ಅರ್ಥ ಮಾಡ್ಕೋಬೇಕಾಗುತ್ತೆ. ಇತಿಹಾಸ ಅರ್ಥ ಆಗದೆ ಹೋದ್ರೆ, ಇತಿಹಾಸ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಆಗದೆ ಹೋದ್ರೆ ಇಂಥ ವ್ಯಕ್ತಿಗಳು ಹಾಗೇ ಮರೆಯಾಗ್ಬಿಡ್ತಾರೆ. ಸಂಗೊಳ್ಳಿ ರಾಯಣ್ಣಂತೆಯವರು, ಕಿತ್ತೂರು ರಾಣಿ ಚೆನ್ನಮ್ಮನಂತೆಯವರು, ವೆಂಕಟಪ್ಪ ನಾಯಕರಂತೆಯವರು ಎಲ್ಲ ಹಾಗೆ ಮರೆಯಾಗ್ಬಿಡ್ತಾರೆ. ಅದಕ್ಕೋಸ್ಕರ ಇವು ಇತಿಹಾಸದ ಪುಟಗಳಲ್ಲಿ ಇರ್ಬೇಕು ಅಂತ ಹೇಳಿ ನಾನು 100 ಎಕರೆ ಜಮೀನನ್ನ ಕೊಟ್ಟು ಈ ಪ್ರಾಧಿಕಾರಕ್ಕೆ, ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರಕ್ಕೆ 100 ಎಕರೆ ಜಮೀನನ್ನ ಕೊಟ್ಟು 267 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಇವತ್ತು ಉತ್ತಮವಾದಂತ ಸೈನಿಕ ಶಾಲೆ ಆಗಿದೆ. 5, 6 ಮತ್ತು 7ನೇ ತರಗತಿ ಮಕ್ಕಳು ಓದ್ತಾ ಇದ್ದಾರೆ ಅಲ್ವೇನ್ರಿ? 6 ಮತ್ತು 7ನೇ ತರಗತಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಜಾಸ್ತಿ ಆಗ್ತಾರೆ. 7, 8, 9, 10, 11, 12 ಹೀಗೆ ಆಗ್ತಾರೆ. ಸೊ ಇದರಿಂದ ಏನಾಗ್ತದೆ, ದೇಶಭಕ್ತಿ ಜೊತೆಗೆ ಈ ದೇಶವನ್ನ ಕಾಯ್ತಕ್ಕಂಥವ್ರು ಯಾರು? ಸೈನಿಕರು. ಈ ದೇಶದ ಸೈನ್ಯಕ್ಕೆ ಸೇರ್ತಕ್ಕಂಥದ್ದು ಆಗ್ತದೆ. ದೇಶ ಸೇವೆ ಮಾಡಬೇಕಲ್ಲ, ನಮ್ಮನ್ನೆಲ್ಲ ಇವತ್ತು ದೇಶದ ರಕ್ಷಣೆ ಮಾಡಬೇಕಲ್ಲ, ದೇಶದ ಸಾರ್ವಭೌಮತೆ ಉಳಿಬೇಕಲ್ಲ. ಈ ದೇಶದ ರಕ್ಷಣೆ ಮಾಡ್ತಕ್ಕಂಥವ್ರು ಸೈನಿಕರು, ಈ ದೇಶದ ಸೈನಿಕರು. ಅದಕ್ಕೆ ನಾವು 3 ವರ್ಗದ ಜನರನ್ನ ಯಾವಾಗಲೂ ಕೂಡ ಜ್ಞಾಪಕ ಇಟ್ಕೋಬೇಕಾಗ್ತದೆ. ಒಂದು, ರೈತರು, ಅನ್ನ ಕೊಡ್ತಕ್ಕಂಥವ್ರು. 2ನೇವರು
ವಿದ್ಯೆ ಕಲಿಸ್ತಕ್ಕಂಥವ್ರು ಟೀಚರ್ಗಳು ಮತ್ತು ಮೂರನೇವರು ದೇಶ ಕಾಯ್ತಕ್ಕಂಥ ಸೈನಿಕರು. ಇವರನ್ನ ಜ್ಞಾಪಕ ಇಟ್ಕೋಬೇಕು. ಯಾವಾಗ ಇವರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ಯಾವಾಗಲೂ ಕೂಡ ಮಾಡಬೇಕಾಗ್ತದೆ. ಸೈನಿಕರು, ಉಪಾಧ್ಯಾಯರುಗಳು ಮತ್ತೆ ರೈತರು ಇವತ್ತು ಅನ್ನ ಕೊಡದೇ ಹೋಗಿದ್ರೆ, ರೈತರು ಬೆಳೀದೇ ಹೋಗಿದ್ರೆ, ಈ ದೇಶದಲ್ಲಿ ಹಸುಕ್ರಾಂತಿ ಆಗದೆ ಹೋಗಿದ್ರೆ ಎಲ್ಲರೂ ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಹೊಟ್ಟೆ ತುಂಬ ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆಹಾರದ ಸ್ವಾವಲಂಬನೆ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಸಿರು ಕ್ರಾಂತಿ ಮಾಡಿದವರು ಯಾರ್ರೀ ಮಾಡಿದವರು? ಕಾಂಗ್ರೆಸ್ ಪಕ್ಷ ಮಾಡ್ತು, ಕಾಂಗ್ರೆಸ್ ಸರ್ಕಾರ ಮಾಡ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಇಂದಿರಾ ಗಾಂಧಿಯವರು, ಜಗಜೀವನ್ ರಾಮ್ ಅವರು, ಅವ್ರು ಮಾಡದಂತ ಕೆಲಸ ಅದು. ಇಲ್ಲಿ ಹೋಗಿದ್ರೆ ಇವತ್ತು ಆಹಾರದ ಸ್ವಾವಲಂಬನೆ ಇರಲಿಕ್ಕೆ ಸಾಧ್ಯ ಆಯ್ತಿರ್ಲಿಲ್ಲ. ಹಸಿರು ಕ್ರಾಂತಿ ಆಗಕ್ಕಿಂತ ಮುಂಚಿತವಾಗಿ ಅಕ್ಕಿಗೋಸ್ಕರ, ಗೋಧಿಗೋಸ್ಕರ ಬೇರೆ ದೇಶದ ಮುಂದೆ ಮರಳೊಡ್ಕೊಂಡು ನಿಂತ್ಕೋಬೇಕಾದಂತ ಪರಿಸ್ಥಿತಿ